ನೋಡಿ, ಈಗ ಗಸಗಸೆ ಪಾಯಸಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಹಾಲು 1 ಕಪ್ಪು, ಗಸಗಸೆ ಒಂದು ದೊಡ್ಡ ಸ್ಪೂನಲ್ಲಿ 1-2 ಸ್ಪೂನ್ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ತುರಿ 1 ಕಪ್ಪು, ಅರ್ಧ ಕಪ್ ಬೆಲ್ಲ, ದ್ರಾಕ್ಷಿ 1 ಹಿಡಿಯಷ್ಟು, ಗೋಡಂಬಿ 1 ಹಿಡಿಯಷ್ಟು ತೊಗೊಂಡಿದ್ದೀನಿ. ಹಾಗೂ ಅಕ್ಕಿ 1 ಸ್ಪೂನು, ಒಂದು ಅರ್ಧ ಕಪ್ಪಷ್ಟು ತುಪ್ಪ ತಗೊಂಡಿದ್ದೀನಿ. ಏಲಕ್ಕಿ 4 ತೊಗೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿಕೊಂಡು ಅಕ್ಕಿ ಎಲ್ಲ ಹುರ್ಕೊಳ್ಳೋದಕ್ಕೆ ಬಾಣಲಿ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಏನು ಹಾಕೋದು ಬೇಡ, ಹಾಗೆ ಡ್ರೈಯಾಗೆ ಹುರ್ಕೊಳ್ಳೋಣ. ಡ್ರೈ ರೋಸು ನೋಡಿ, ಅಕ್ಕಿ ಹಾಕೋತಾ ಇದ್ದೀನಿ. ಈಗ ಫಸ್ಟ್ ಅಕ್ಕಿ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆಗಲಿ. ಅದು ಬಿಸಿಯಾದ ನಂತರ ಈಗ ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ಬಿಸಿಯಾದ ನಂತರ ಈಗ ಒಣ ಕೊಬ್ಬರಿ ತುರಿ ತುರಿದಿಟ್ಕೊಂಡಿರೋದು 1 ಕಪ್ ಹಾಕ್ಕೊಂಡು ಸಣ್ಣ ಉರಿಯಲ್ಲೇ ಬಿಸಿ ಮಾಡ್ಕೋಬೇಕು. ಇದನ್ನು ಒಂದು 2 ನಿಮಿಷ ಹಾಗೆ ಬಿಸಿ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ನಾವು ಗಸಗಸೆ ತೊಗೊಂಡಿದ್ದನ್ನು ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಬೇಕು. ಫಸ್ಟೇ ಗಸಗಸೆ ಹಾಕ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಅದಕ್ಕೆ ಇದೆಲ್ಲ ರೋಸ್ಟ್ ಆದಮೇಲೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡು ಆಫ್ ಮಾಡಿಬಿಡ್ಬೇಕು. ಗಸಗಸೆ ಹಾಕಿದ್ಮೇಲೆ ಕೊನೆಯಲ್ಲೇ ಗಸಗಸೆ ಹಾಕ್ಕೋಬೇಕು. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ತಣ್ಣಗಾಗೋದಕ್ಕೆ ಬಿಡಬೇಕಿದೀಗ. ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ನೋಡಿ, ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಬೆಲ್ಲ ಕರಗೋದಕ್ಕೆ ನೋಡಿ, ಒಂದು ಅರ್ಧ ಬಟ್ಲಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ನೀವು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು. ನೋಡಿ, ಈಗ ಇದನ್ನ ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಈಗ ಕರಗಿಸ್ಕೊಂಡು ಸೋಸ್ಕೋಬೇಕಿದು ಬೆಲ್ಲನ. ಅಷ್ಟರಲ್ಲಿ ಇದು ತಣ್ಣಗಾಗಿದೆ. ಈಗ ತಣ್ಣಗಾದ ನಂತರ ಈಗ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ನೈಸಾಗಿ ರುಬ್ಕೊಬೇಕು. ಅಕ್ಕಿ ಏನಕ್ಕೆ ಹಾಕ್ಕೊಳ್ಳೋದಪ್ಪ ಅಂದರೆ ಅದೊಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಂದ್ಬಿಟ್ಟು ಅಕ್ಕಿ ಹಾಕ್ಕೊತೀವಿ. ಚೆನ್ನಾಗೂ ಇರುತ್ತೆ ಟೇಸ್ಟು. ಗಸಗಸೆ ಪಾಯಸಕ್ಕೆ ಒಂಥರ ಗಟ್ಟಿ ಕೊಡುತ್ತೆ ಅದು, ಹಾಗಾಗಿ ಅಕ್ಕಿ ಹಾಕ್ಕೊತೀವಿ. ನೋಡಿ, ಇದು ಬೆಲ್ಲ ಎಲ್ಲ ಕರಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ಹೋಗುತ್ತೆ ಅಂದ್ಬಿಟ್ಟು ಅಷ್ಟೇ. ಇದು ನೀವು ಮುದ್ದೆ ಬೆಲ್ಲ ತೊಗೊಂಡ್ರೆ ಅದರಲ್ಲೇನಷ್ಟು ಕಸ ಎಲ್ಲ ಬರೋದಿಲ್ಲ. ಬೇರೆ ಬೆಲ್ಲ ಆದರೆ ಈ ಥರ ಸೋಸ್ಕೊಳ್ಲೇಬೇಕು. ನೋಡಿ, ಕರಗಿಸ್ಕೊಂಡು ಈ ಥರ ಸೋಸ್ಕೊಂಡ್ಬಿಟ್ರೆ ಕ್ಲೀನಾಗಿರುತ್ತೆ. ಆಮೇಲೆ ಅದನ್ನು ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಕರಗಿರೋಂಥ ಬೆಲ್ಲನ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ನಂತರ ನೋಡಿ, ಇದನ್ನ ನೈಸಾಗಿ ರುಬ್ಕೊಂಡಿದ್ದೀನಿ. ಇವಾಗ ಕೊಬ್ಬರಿ ಗಸಗಸೆ ಎಲ್ಲ ನಾವು ಹುರ್ಕೊಂಡ್ವಲ್ಲ, ಅದನ್ನು ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು. ಅದನ್ನೇ ಈಗ ಪಾಕದ ಜೊತೆ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಎಲ್ಲ ತೊಳ್ಕೊಂಡು ನಂತರ ಮತ್ತು ಇದು ನೀರನ್ನೆಲ್ಲ ಅದು ಪಾಕದ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಎಲ್ಲವನ್ನು ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ನಿಮ್ಮ ಅಂದಾಜು ನೋಡಿಕೊಂಡು 1 ಲೋಟ 1.5 ಲೋಟದಷ್ಟು ನೀರು ಇಡಿಸುತ್ತೆ ಇದು. ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. 1 ಕುದಿ ಬಂದರೆ ಸಾಕಾಗುತ್ತೆ ಇದು.
ನೋಡಿ ಈಗ ಅದು ಕುದೀತಾ ಇರಲಿ. ಈಗ ಒಂದು ಕಡೆ ಬಾಣಲಿಯಲ್ಲಿ ತುಪ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ನಂತರ ಗೋಡಂಬಿ ಹಾಗೂ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹುರ್ಕೊಳ್ಳೋಣ ತುಪ್ಪದಲ್ಲಿ. ಸಣ್ಣ ಉರಿಯಲ್ಲೇ ಹುರ್ಕೊಬೇಕು. ಜಾಸ್ತಿ ಉರಿ ಇಟ್ಟರೆ ಇದು ಸೀದೋಗ್ಬಿಡ್ತವೆ. ಹಾಗಾಗಿ ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಹುರ್ಕೊಬೇಕು. ನೋಡಿ ಈಗ ಆಗಿದೆ. ಇಷ್ಟಾದರೆ ಸಾಕೀಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಕುದೀತಾ ಇರೋಂಥ ಗಸಗಸೆ ಪಾಯಸದ ಜೊತೆ ಸೇರಿಸ್ಕೊಳ್ಳೋಣ. ಈಗ ನೋಡಿ ಇಷ್ಟು ಥಿಕ್ನೆಸ್ ಬಂದಿದೆ. ಈಗ ಗಸಗಸೆ ಪಾಯಸದ ವಾಸನೆ ಘಮ ಘಮ ಅಂತ ಇದೆ. ತುಂಬ ಟೇಸ್ಟಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಹಬ್ಬಗಳಲ್ಲೂ ಇದನ್ನು ಗಸಗಸೆ ಪಾಯಸನ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಬೇಗನೆ ಆಗುತ್ತೆ. ಸ್ವೀಟ್ ರೆಡಿ ಆಗುತ್ತೆ ಇದು. ನೋಡಿ ಈಗ ಮರಳ್ತಾ ಇದೆ. ಸಾಕಾಗುತ್ತೆ. ಈಗ ಲಾಸ್ಟಲ್ಲಿ ನಾವು 1 ಕಪ್ ಹಾಲು ಹಾಕ್ಕೊತಾ ಇದ್ದೀವಿ. ಒಂದು ಕಪ್ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈಗ ತುಂಬಾ ರುಚಿಕರವಾದ ಗಸಗಸೆ ಪಾಯಸ, ಬೆಲ್ಲದ ಗಸಗಸೆ ಪಾಯಸ ರೆಡಿಯಾಗಿದೆ. ನೀವು ಬೆಲ್ಲ ಬೇಡ ಅಂದವರು ಸಕ್ಕರೆ ಹಾಕ್ಕೊಂಡು ಮಾಡ್ಕೋಬೋದು. ಬೆಲ್ಲ ಹಾಕ್ಕೊಂಡ್ರೆ ಒಂಥರ ಟೇಸ್ಟ್ ಬರುತ್ತೆ. ಇದು ಸಕ್ಕರೆ ಹಾಕ್ಕೊಂಡ್ರೆ ಬೇರೆ ಥರ ಟೇಸ್ಟ್ ಬರುತ್ತೆ. ತುಂಬಾ ಸೂಪರಾಗಿ ಬಂದಿದೆ. ನೋಡಿ ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದು ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗಸಗಸೆ ಪಾಯಸ. ಬೇಗನೆ ರೆಡಿಯಾಗೋವಂಥ ಸ್ವೀಟ್ ಇದು. ಮಕ್ಳಿಗೂ ದೊಡ್ಡವ್ರಿಗೂ ಎಲ್ಲನೂ ತುಂಬ ಇಷ್ಟ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ನೋಡಿ ಗಸಗಸೆ ಪಾಯಸ ತುಂಬಾ ಸೂಪರಾಗಿ ಬಂದಿದೆ.